ಸವಾಲನ್ನು ಸ್ವೀಕಾರ ಮಾಡಬೇಕು. ನಾನು ವರಿಷ್ಠರಲ್ಲಿ ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊತೀನಿ. ನಾನು ಒಂದು ಸುಳ್ಳನ್ನು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಳ್ಳಾರಿ ಜನರ ಮುಗ್ಧ ಜನರನ್ನ ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ಅದನ್ನು ಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಮೇಲೆ ವಿನಾಕಾರಣ ಮಾಡ್ತಾ ಇದ್ದಾರೆ. ಸ್ವಾಮಿ, ನನಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಒಂದು ಬಾರಿ ಅಲ್ಲ, 2 ಬಾರಿ ಚೀಮಾರಿ ಹಾಕಿದ್ದಾರೆ. ನಿಮಗೆ ಗೊತ್ತಾ? ಬನ್ನಿ ಸ್ವಾಮಿ, ತಾವು ಬನ್ನಿ. ಪಕ್ಕದಲ್ಲಿ ಯಾರ್ಯಾರಿಗೋ ನಿಂತು ಚೀಟಿಗಳು ಕೊಡೋದಲ್ಲ. ಇದನ್ನ ಹೇಳಿ, ಅದನ್ನ ಹೇಳಿ, ಇಲ್ಲ ಸಲ್ಲದನ್ನ ಹೇಳಿ ಅಂತೇಳಿ ಬನ್ನಿ. ನಾನು ಅಖಾಡ ಕೀಳಲಿಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಈ ದೇಶದಲ್ಲಿ ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ಕೂಡ ದೊಡ್ಡದಲ್ಲ. ನನಗೆ ಮುಕ್ತ ಕಂಠದಲ್ಲಿ ನಾನು ಹೇಳ್ತೀನಿ, ನ್ಯಾಯಾಲಯದಲ್ಲಿ ನನಗೆ ಜಯ ಸಿಗುತ್ತಂತೇಳಿ ಹೇಳ್ತಾ ಇದ್ದೀನಿ. ನಾನು ಈ ನ್ಯಾಯಸ್ಥಾನದ ಮೇಲೆ ನಂಬಿಕೆ ಇದೆ ನನಗೆ. ಈ ಕೇಸಲ್ಲಿ ನಾನು ಸಂಪೂರ್ಣವಾಗಿ ಆರೋಪ ಮುಕ್ತನಾಗಿ ಬರ್ತೀನಿ ಅಂತೇಳಿ ಭಾಳ ದೊಡ್ಡ ನಂಬಿಕೆ ಇದೆ ನನಗೆ. ಅದು ನಮ್ಮ ಪಕ್ಷದವ್ರಿಗೂ ಗೊತ್ತಿದೆ ಸ್ವಾಮಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಕಾರಣಗಳಿಂದ ತಾವು ಏನು ಇವತ್ತು ಈ ಇಂಥ ಕೆಲಸನ ನೀಚ ಕೆಲಸಕ್ಕೆ ಮಾಡಕ್ಕೆ ಹೊಂಟಿದ್ದೀರಲ್ಲ, ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ನಾನು ಈಗಾಗಲೇ ಕೂಡ ನನ್ನ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದಲ್ಲಿ ನನ್ನ ವಿಲನ್ ಮಾಡಕ್ಕೆ ಹೊಂಟಿರೋ ಸ್ವಾಮಿ. ಆಗಲ್ಲ ಸ್ವಾಮಿ. ನಮ್ಮ ಸಮಾಜದವರು ಎಚ್ಚೆತ್ತುಕೊಂಡಿದ್ದಾರೆ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ರಾಮಾಯಣ ಬರುವಂಥ ನಮ್ಮ ಸಮಾಜ ಸ್ವಾಮಿ. ರಾಮಾಯಣ ಬರೆದು ರಾಮ ಯಾರು ಅನ್ನೋಂಥ ತೋರಿಸಿರುವಂಥ ಸಮಾಜ. ಆ ಸಮಾಜ ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಅಂತೇಳಿ ನೋಡಿದ್ದಾರೆ ಸ್ವಾಮಿ. ನಮ್ಮ ಸಮಾಜದಲ್ಲಿ ನಮ್ಮನ್ನು ತಾವು ಕುತಂತ್ರಗಳಿಂದ ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಂವಿಧಾನ ಇರೋವರೆಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ನಾನು. ಅದರ ಜೊತೆಗೆ ಇವತ್ತು ನಾನು ಕೆಲವ್ರನ್ನ ಈ ಸಂದರ್ಭದಲ್ಲಿ ನೆನೆಸಲೇಬೇಕಾಗುತ್ತೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಇಡೀ ಸದನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ನಾನು ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನು ಭಾಳಷ್ಟು ಪ್ರಮಾಣದಲ್ಲಿ ಕೂಡ ಅವರು ಹೇಳ್ಕೊಂಡು ಬಂದರು. ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ನಮ್ಮ ವೇಣುಗೋಪಾಲ್ ಸಾಹೇಬರು, ರಾಹುಲ್ ಗಾಂಧೀಜಿಯವರು, ಸುರ್ಜೇವಾಲಾ ಅವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ KPCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಸಾಹೇಬರು, ನಮ್ಮ ನಾಸೀರ್ ಅಣ್ಣವರು, ನಮ್ಮ ಜಮೀರ್ ಅಣ್ಣವರು, ನಮ್ಮ GC ಚಂದ್ರಶೇಖರ್ ಸಾಹೇಬರು, ಎಲ್ಲರೂ ಕೂಡ ಮುಕ್ತವಾಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದವರು. ಮುಖ್ಯವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಬರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ನನಗೆ ಹಲವಾರು ಸಂದರ್ಭದಲ್ಲಿ ಸದನದಲ್ಲಿ ಹೇಳಲಿಕ್ಕೆ ಅಥವಾ ಬೆಳಕು ಚೆಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರು. ಎಲ್ಲರೂ ಇಲ್ಲಿರುವಂಥ ನಮ್ಮ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ನಮ್ಮ ಅಜಯ್ ಸಿಂಗ್ ಅವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸದನದಲ್ಲಿ ಮಾತಾಡಬೇಕಂತೇಳಿ ಪ್ರಯತ್ನ ಮಾಡಿದ್ರು. ಸಂತೋಷ್ ಲಾಡ್ ಅವರು, ಕೃಷ್ಣ ಬೈರೇಗೌಡ ಅವರು, ನಮ್ಮ G ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಯಾದ ಪರಮೇಶ್ವರ್ ಸಾಹೇಬರು, UT ಖಾದರ್ ಸಾಹೇಬರು, ಅನೇಕರು ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ, ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಶಾಸಕರು, ನಮ್ಮ ಬಳ್ಳಾರಿ ಜಿಲ್ಲೆ ಶಾಸಕರು, ಸಂಸದರು, ಇವತ್ತಿಲ್ಲೇ ನಮ್ಮ ಭರತ್ ರೆಡ್ಡಿ ಅವರಿದ್ದಾರೆ, ಗಣೇಶ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಒಟ್ಟಿಗೆ ಇದೀವಿ. ತುಕಾರಾಮ್ ಅವರಿದ್ದಾರೆ, MP ಅವರು, ಅನ್ನಪೂರ್ಣ ಅವರಿದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಿಗೆ ನಾವಿದ್ದೀವಿ ನಿಮ್ಮ ಜೊತೆಗೆ, ತಮಗೇನು ಆಗಲ್ಲ ಅನ್ನುವಂಥದ್ದನ್ನು ನನಗೆ ಧೈರ್ಯ ತುಂಬ್ತಾ ಇದ್ರು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ತಾವೆಲ್ಲರೂ ಕೂಡ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ವಿಚಾರಗಳನ್ನು